SLC, PUC, ಡಿಪ್ಲೊಮೊ, ITI, ಇಂಜಿನಿಯರಿಂಗ್ ಮಾಡ್ಕೊಂಡು ಕೆಲಸ ಸಿಗ್ತಲೇ ಸುಮ್ಮನೆ ಮನೇಲಿದ್ದೀರಾ? ಮನೇಲೆಲ್ಲ ನಿಮ್ಮನ್ನು ಅವಮಾನ ಮಾಡ್ತಾ ಇದ್ದಾರಾ? ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನಿಮಗೆ ಖರ್ಚು ಕೂಡ ದುಡ್ಡು ಸಿಗ್ತಾ ಇಲ್ವಾ? ಹೆಂಡತಿ ನಿಮಗೆ ಗೌರವ ಕೊಡ್ತಾ ಇಲ್ವಾ? ಗಂಡ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ವಾ? ಕೆಲಸ ಮಾಡ್ತಾ ಇಲ್ಲ ಅಂತ ದುಡ್ಡಿನ ಬವಣೆ ತುಂಬ ಜಾಸ್ತಿ ಇದೆಯಾ ನಿಮಗೆ? ಮನೆಯಲ್ಲಿ ಬಾಡಿಗೆ ಕಟ್ಟಕ್ಕಾಗದಿರೋಷ್ಟು ಶಕ್ತಿ ಇಲ್ವಾ ನಿಮಗೆ? ಗಂಡ ಇದೇ ಚಿಂತೆಯಲ್ಲಿ ಕುಡ್ಕೊಂಬಂದು ಮನೆಗೇನು ತಂದಾಕಲ್ಲ, ಹೆಂಡತಿ ಕಂಗಲಾಗ್ಬಿಟ್ಟಿರ್ತಾಳೆ. ಅಂತ ಟೈಮ್ನಲ್ಲಿ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಮಾಡಕ್ ಸಾಧ್ಯ? ಏನು ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಬೆಳಗ್ಗೆ ಆದ್ರೆ ಸಾಯಂಕಾಲದವರೆಗೂ ದುಡ್ಡು 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 ದುಡ್ಡಿದ್ರೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ರಿಗೂ ಮರ್ಯಾದೆ, ಗೌರವ ಎಲ್ಲದೂ ಸಿಗುತ್ತೆ. ದುಡ್ಡಿಲ್ಲ ಅಂದ್ರೆ ಯಾರಿಗೂ ಸಿಗಲ್ಲ. ಹಳ್ಳಿ ಕಡೆಯಿಂದ ಬೆಂಗಳೂರು ಬಂದ್ಬಿಟ್ಟಿರ್ತೀವಿ. ಬೆಂಗಳೂರಿನಲ್ಲಿ ಚೆನ್ನಾಗಿದ್ದಾರೆ ಅಂತ ಹಳ್ಳಿಯವರೆಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ರಿಟರ್ನ್ ಹೋಗಕ್ಕಾಗಲ್ಲ, ಹಾಡ್ಕೊಳ್ತಾ ಇರ್ತಾರೆ. ಏನಂತ? ಏನೋ ಬೆಂಗಳೂರಲ್ಲಿ ಬದುಕ್ಬಿಡ್ತೀನಿ ಅಂತ ಹೋದ, ಏನ್ ಬದುಕ್ತಾವನಲ್ಲಿ ಚೆಂಡ್ ಎತ್ಕೊಂಡ್ ಕೂತವನೆ. ಅಥವಾ ಎಲ್ಲ ಫ್ಯಾಮಿಲಿ ಸಮೇತ ಬೆಂಗಳೂರಲ್ಲಿ ಬದುಕೋಣ ಅಂತ ಬಂದಿರ್ತಾರೆ. ಎಲ್ಲಿ ಯಾರನ್ನ ಕೇಳಬೇಕು? ಎಲ್ಲಾರು ಕೇಳಿದ್ರು ರೆಫರೆನ್ಸ್ ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಯಾರ ಪರಿಚಯ ಇದಾರ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನುಭವ ಇದೆ ಅಂತ ಹೇಳ್ತಾರೆ. ಎಷ್ಟು ಓದಿದ್ಯಾ ಅಂತ ಹೇಳ್ತಾರೆ. ಏನ್ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಡ್ರೈವಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ DL ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಇಷ್ಟೆಲ್ಲ ಬೇಕು ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ. ಅದು ಆಗದೇ ಇರೋ ಕೆಲಸ. ಈ ಮೆಟ್ರೋಪಾಲಿಟೇಷನ್ ಸಿಟಿನಲ್ಲಿ, ಇಂಥ ದೊಡ್ಡ ಬೆಂಗಳೂರಿನಲ್ಲಿ ನಿಮ್ಗೆ ಆತರ ಅನುಭವ ಇಲ್ದಲೆ, ಪರಿಚಯ ಇಲ್ದಲೆ ಕೆಲಸ ಸಿಗೋದು 100% ಕಷ್ಟ. ಯಾರು ನಿಮಗ್ ಕೊಡಲ್ಲ. ಒಂದು ಸಣ್ಣ ಕೆಲಸ ಕೂಡ ಏನ್ ನಂಬಿಕೆ ಮೇಲೆ ನಿಮಗೆ ಕೊಡ್ತಾರೆ? ನಿಮ್ಗೆ ಏನ್ ನಂಬಿಕೆ ಮೇಲೆ ಕೊಡ್ತಾರೆ? ಏನ್ ಅನುಭವದ ಮೇಲೆ ಕೊಡ್ತಾರೆ? ಯಾರಾದ್ರೂ ಪರಿಚಯಸ್ಥರು ಬೇಕೇ ಬೇಕು ನಿಮ್ಮ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತ ಹೇಳಿದ್ರೆ. ಆ ಕೆಲ್ಸನ ನಮ್ಮ ಟ್ರಸ್ಟ್ ನಮ್ದೊಂದು ಸಣ್ಣದ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ. ಆ ಆಫೀಸ್ನಲ್ಲಿ ಇಂಥವ್ರಿಗೇನೆ, ನಿಸ್ಸಹಾಯಕರಿಗೆ, ಮನೆಯಲ್ಲಿ ಬವಣೆ ತುಂಬ ಇರೋರಿಗೆ, ಹೆಣ್ಮಕ್ಳಿಗೆ, ಒಂದಷ್ಟು ಜನಕ್ಕೆ ಕೆಲಸ ಕೊಡೋಣ, ಕೆಲಸ ಕೊಡ್ಸೋಣ. ಗೌರ್ಮೆಂಟ್ನಲ್ಲಿ ಅನ್ಕೊಂಬಿಡಿ, ಗೌರ್ಮೆಂಟಲ್ಲಿ ಅಲ್ಲ, ಪ್ರೈವೇಟ್ನಲ್ಲಿ ತುಂಬಾ ಕೆಲಸಗಳು ಖಾಲಿ ಇದಾವೆ. ಆದ್ರೆ ನಿಮ್ಗೆ ಹುಡ್ಕಕ್ಕೆ ಗೊತ್ತಾಗ್ತದೆ ಎಲ್ಲಿದಾವೋ, ಏನ್ ಕತೆನೋ ಏನೋ ಅಂತ ನೋಡ್ತಾ ಇರ್ತೀರಾ. ಕೆಲವಾರು ಕಂಪ್ನಿಗಳು ಉಟ್ಕೊಂಡಿದ್ದಾವೆ. ಹೊಸ 500 ಜನ, 1000 ಜನ, 250 ಜನ, 300 ಜನ ಬೇಕು ಅಂತ ನಮಗೆ ಕಾಲ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಾನು ನಿಮ್ಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮ ಕಷ್ಟ ನಿವಾರಣೆ ಆಗ್ಬೇಕು ಅಂದ್ರೆ, ನೀವು ಸೊಸೈಟಿನಲ್ಲಿ 4 ತರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮೊದಲು ಸಂಪಾದನೆ ಮಾಡೋದ್ ಕಲೀರಿ. ದುಡ್ಡಿದ್ರೇನೆ ಎಲ್ಲದಕ್ಕೂ. ದುಡ್ಡಿಲ್ಲ ಅಂದ್ರೆ ಏನಕ್ಕೂ ಇಲ್ಲ. ಒಂದು ಎಣ ಸೋಡೋಕ್ಕೋಸ್ಕರನು ದುಡ್ಡು ಕೊಡ್ಬೇಕು. 50 ರೂಪಾಯಿ ಕಮ್ಮಿ ಆದ್ರೂ ಎಣ ಸೋಡೋದಕ್ಕೆ ಮಶಾಣದಲ್ಲಿ ಒಪ್ಪಲ್ಲ ಅವನು. ದುಡ್ಡು ಕೊಡು. ಡೆತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಹಾಸ್ಪಿಟ್ಲಿಗೆ ಹೋಗಕ್ ದುಡ್ಡು ಕೊಡ್ಬೇಕು. ತಿಂಡಿ ಮಾಡ್ಲಿಕ್ಕೂ ದುಡ್ಡು ಕೊಡ್ಬೇಕು. ಕಾಫಿನೂ ಕುಡಿಯೋಕ್ಕೂ ದುಡ್ಡು ಕೊಡ್ಬೇಕು. ಬಸ್ ಹೋಗೋದಕ್ಕೂ ದುಡ್ಡು ಕೊಡು. ಎಲ್ಲದಕ್ಕೂ ದುಡ್ಡು 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 ದುಡ್ಡು. ದುಡ್ಡಿಲ್ಲ ಅಂದ್ರೆ ಏನು ಜಗತ್ತಿನಲ್ಲಿಲ್ಲ. ಅವನು ಯಾವನ್ ಕಂಡಿಡ್ದೋ ದುಡ್ಡನ್ನ ಗೊತ್ತಿಲ್ಲ. ಆದ್ರೂ ತುಂಬಾ ಜನಕ್ಕೆ ನೋವಿದೆ. ಕೆಲಸ ಸಿಗ್ತಾ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು, ಹೆಂಗೆ ಜೀವನ, ಮಕ್ಕಳನ್ನ ಹೆಂಗ್ ಸಾಕೋದು, ಮಕ್ಕಳು ಹೆಂಗ್ ಫೀಸ್ ಕಟ್ಟೋದು, ನಾವು ಜೀವನ ಹೆಂಗ್ ಮಾಡೋದು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ಇದಕ್ಕೊಂದು ಸಲಹೆ ಸೂಚನೆ ನಾವು ಕೊಡ್ತೀವಿ ನಿಮ್ಗೆ. ನೋಡಿ, ನೀವು ಏನು ಓದಿರ್ತೀರೋ, ಅಟ್ಲೀಸ್ಟ್ ಒಂದು SLC ಮಾಡಿರ್ತೀರ ಅಂತ ಹೇಳಿದ್ರೆ ಅದ್ರ ತಕ್ಕಂತೆ ಕೆಲಸ ನಾವು ಕೊಡಿಸ್ತೀವಿ. PUC ಮಾಡಿದ್ರೆ PUC ಓದಿರೋ ತಕ್ಕಂತೆ ಕೆಲಸ ಕೊಡಿಸ್ತೀವಿ. ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಆಗಿರತಕ್ಕಂತೆ ಕೆಲಸ ಕೊಡ್ತೀವಿ. ನೀವು ಏನ್ ಎಜುಕೇಶನ್ ಏನಿದೆಯೋ ಅದ್ರ ತಕ್ಕಂತೆ ನಿಮ್ಗೆ ನಾವು ಕೆಲಸ ಕೊಡಿಸೋ ಜವಾಬ್ದಾರಿ ನಮ್ದು. ಹಾಗೆ ನಿಮ್ಗೆ ಏನ್ ಅನುಭವ ಇದೆ? ಟೈಲರಿಂಗ್ ಅನುಭವ ಇದೆಯಾ? ಗಾರ್ಮೆಂಟ್ಸ್ ಅನುಭವ ಇದೆಯಾ? ಅಥವಾ ಡ್ರೈವಿಂಗ್ ಅನುಭವ ಇದೆಯಾ? ಯಾವ್ದ್ರ ಮೇಲೆ ಸರ್ಟಿಫಿಕೇಟ್ ಇದೆ? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ? ಇಷ್ಟೆಲ್ಲ ಬೇಕು ನಿಮ್ಗೆ. ಪರವಾಗಿಲ್ಲ, ನಮ್ಮಲ್ಲಿ SLC ಒಂದೇ ಒಂದು ಪಾಸ್ ಆಗಿದ್ರು ಸಾಕು, ನಾವು ದೊಡ್ಡ ಕೆಲ್ಸಕ್ಕೆ ತಗೊಂತೀವಿ. ಅದು ನಿಮ್ಗೆ 14,000 ರಿಂದ 15,000 ನಿಮ್ಗೆ ತಿಂಗಳಿಗೆ ಸಂಬಳನೂ ಕೂಡ ಸಿಗುತ್ತೆ. ನಿಮ್ಗೆ ಭಾನುವಾರ ರಜೆನೂ ಕೂಡ ಸಿಗುತ್ತೆ. 10 ಅವರ್ ಡ್ಯೂಟಿ ಬೇಕಾ, 8 ಅವರ್ ಡ್ಯೂಟಿ ಬೇಕಾ, ಅಥವಾ ಭಾನುವಾರನು ಕೆಲಸ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಅದು ಕೊಡ್ತಾರೆ. ಅದು ಈ ತರ ಎಲ್ಲ ಇರುವಾಗ ತಾವು ಮನೇಲಿ ಕುತ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ವಿಡಿಯೋನ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ನಿರುದ್ಯೋಗಿಗಳು ಮನೆಯಲ್ಲಿ ತುಂಬಾ ಜನ ಕಾಡ್ತಾ ಇದೆ. ಬರೀ ಗೌರ್ಮೆಂಟ್ ಕೆಲಸನ ನೆಚ್ಕೊಂಡ್ರೆ ಆಗಲ್ಲ ಕಣ್ರಿ.
ಪ್ರೈವೇಟ್ನಲ್ಲೂ ಕೆಲಸ ಮಾಡಬೇಕು. ಪ್ರೈವೇಟ್ನಾಗ ಕೆಲಸ ಮಾಡಿ ಎಷ್ಟೋ ಜನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕೂಡ ಮಾಡಿದ್ದಾರೆ. ಹೆಲ್ಪರ್ ಆಗಿ ಸೇರ್ಕೊಂಡು ಕೆಲಸ ಕಲ್ತು ಅಲ್ಲೇ ಒಂದೊಂದು 5-10 ವರ್ಷ ಕೆಲಸ ಮಾಡಿ ಹೊಸದಾಗಿ ಅವರೇ ಕೂಡ ಒಂದೊಂದು ಫ್ಯಾಕ್ಟ್ರಿಗಳು, ಒಂದೊಂದು ಆಫೀಸು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಯಾಕೆ ಮಾಡಬಾರ್ದು? ನೀವು ಸಾಹುಕಾರ ಆಗ್ಬೋದು. ಇಲ್ಲಿ ಬಡತನ ಸಾಹುಕಾರ ನಡೆಯತಕ್ಕಂಥ ಯುದ್ಧ ಅಲ್ಲ, ಅದು ತಮ್ಮ ಟ್ಯಾಲೆಂಟ್. ನೀವು ಎಷ್ಟು ಅನುಭವ ಇದ್ದೀರಿ, ಎಷ್ಟು ಪರಿಣಿತರಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಬುದ್ಧಿವಂತರಾಗ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನಾನು SLC PUC ಡಿಗ್ರಿ ಎನಿ ಡಿಗ್ರಿ ಓದಿರೋರಿಗೆ ಪ್ರೈವೇಟ್ನಲ್ಲಿ ಕೆಲಸ ಕೊಡ್ಸೋದಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ ತಗೊಳ್ಳೋದಿಕ್ಕೆ? ನನ್ನ ನಂಬರು ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಕಾಲ್ ಮಾಡಿದ್ರೆ ನೀವು ಓದಿರತಕ್ಕಂತೆ ಸರ್ಟಿಫಿಕೇಟ್ ಯಾವ್ದಿದೆಯೋ SLC PUC ಏನು ಅನುಭವ ಇದೆಯೋ ಅದನ್ನ ನಮ್ಗೆ ತಿಳಿಸಿದ್ರೆ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಆಫೀಸ್ ತೆರೆದಿರುತ್ತೆ. ಅಲ್ಲಿ ಬಂದು ಖುದ್ದಾಗಿ ಭೇಟಿ ಮಾಡಿ ನೀವು ಕೆಲಸನ ಪಡ್ಕೊಂಡು ಹೋಗ್ಬೋದು. ನೀವು ಎಷ್ಟೇ ಜನ ಬನ್ನಿ, ಏನೇ ಮಾಡಿ, ನಿಮ್ಗೆ ಕೆಲಸ ಕೊಡ್ಸೋ ಜವಾಬ್ದಾರಿ ನಮ್ದು. ಮತ್ತೆ ತಡೆ ಯಾಕೆ ಮಾಡ್ತಾ ಇದ್ದೀರಾ? ನೀವು ಈಗಲೇ ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಕಾಲ್ ಮಾಡಿ. ಎಷ್ಟೋ ಜನ ಮನೆಯಲ್ಲಿ ಗಂಡ ದುಡಿದ್ರು ಈಗಿನ ಪರಿಸ್ಥಿತಿಗೆ, ಈಗಿನ ಬೆಲೆ ಏರಿಕೆಗೆ ಸಾಲಲ್ಲ ಕಣ್ರಿ. ಒಬ್ಬ ಆಟೋ ಡ್ರೈವರ್ 500 ರೂಪಾಯಿ ದುಡಿಬೇಕು ಅಂದ್ರೆ ಬೆಳಗಿನ ಸಾಯಂಕಾಲದವರೆಗೂ ದುಡಿತಾ ಇರ್ತಾರೆ. ಅವ್ರಿಗೆ ಹೆಂಡತಿ ಆದವ್ರು ಕೈ ಜೋಡಿಸಿದ್ರೆ ಅವ್ರಿಗೆ ಎಷ್ಟು, ನೀವು ಒಂದು 300-400 ರೂಪಾಯಿ 500 ರೂಪಾಯಿ ತಗೊಂಡೋದ್ರೆ ಎಷ್ಟು ಚೆನ್ನಾಗಿರ್ತದೆ. ಮನೆ ಆನಂದ ಸಾಗರ, ಮನೆ ಮಂತ್ರಾಲಯ ಅಂತ ಹೇಳ್ತಾರಲ್ಲ, ಹಂಗೆ ಮನೆ ಆನಂದವಾಗಿರ್ತದೆ. ನೀವು ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು, ಕುತ್ಕೊಂಡು ತಿನ್ನೋನ್ಗೆ ಕುಡ್ಕೆ ಒಂದಿದ್ರು ಸಾಲಲ್ವಂತೆ. ನೀವು ಎಷ್ಟೇ ದುಡ್ಡಿಕೊಂಡ್ರು ಮನೆಯಲ್ಲಿ ಕುತ್ಕೊಂಡು ತಿನ್ನೋನ್ಗೆ ಎಷ್ಟು ದುಡ್ಡಿದ್ರು ಸಾಲಲ್ಲ. ಹಂಗಾಗಿ ನೀವು ಕಷ್ಟ ಬೀಳಿ, ಸಮಾಜದಲ್ಲಿ ಕಷ್ಟ ಬಿದ್ದು ಕೊನೆಗಾಲದಲ್ಲಿ ಒಂದಷ್ಟು ದುಡ್ಡು ಸೇಕರಣೆ ಮಾಡ್ಕೊಬೇಕು. ಓದ ಸಮಯ ಮತ್ತೆ ಬರಲ್ಲ. 21 ವರ್ಷ ಆದ್ಮೇಲೆ 22 ವರ್ಷನೇ ಆಗೋದು, ಮತ್ತೆ 20 ವರ್ಷಕ್ಕೆ ಬರಲ್ಲ. ಹಂಗಾಗಿ ಸಮಯ ಬಹಳ ಗೌರವ ಕೊಡಿ. ಸಮಯಕ್ಕೆ ಬಹಳ 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 ಗೌರವ ಕೊಡಿ. ಓದ ಸಮಯ ಮತ್ತೆ ಬರಲ್ಲ. ಟೈಮ್ ವೇಸ್ಟ್ ಮಾಡ್ಕೊಬೇಡಿ. 1 hour ಕೂಡ ವೇಸ್ಟ್ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಹೇಳೋದು ಅದೇನೆ. ನೀವು ಚೆನ್ನಾಗಿರ್ಬೇಕು ಲೈಫಲ್ಲಿ, 4 ಜನ ತರ ಚೆನ್ನಾಗಿರ್ಬೇಕು. ಪಕ್ಕದ ಮನೆ ಅವನು ಯಾರೋ ಸೈಟ್ ತಗೊಂಡವನೆ, ಪಕ್ಕದ ಮನೆ ಅವನು ಯಾರೋ ಕಾರ್ ತಗೊಂಡವನೆ, ಪಕ್ಕದ ಮನೆ ಅವನು ಯಾರೋ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟವನೆ, ಅವನು ಪ್ರೈವೇಟ್ ಕೆಲ್ಸಕ್ಕೆ ಹೋಗೋದು. ಆದ್ರೂ ಅಷ್ಟು ಮಾಡೋನೆ, ಚೆನ್ನಾಗಿದ್ದಾರೆ, ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ. ಭಾನುವಾರ ಟೈಮ್ ಎಲ್ಲ ಖುಷಿಯಾಗಿ ಕಾರಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ. ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನೀವು ಅವ್ರ ತರ ಆಗ್ಬೇಕಾ? ಕೆಲಸ ಮಾಡಿ, ಕಷ್ಟ ಬಿದ್ದು ಕೆಲಸ ಮಾಡಿ. ಮೋಸ, ಅನ್ಯಾಯ, ದಗ, ವಂಚನೆ ಮಾಡೋದ್ಕಿನ್ನ ಕಷ್ಟ ಬಿದ್ದು ಕೆಲಸ ಮಾಡಿ. ನಿಮ್ಗೆ ಏನೇ ಕೆಲಸ ಬೇಕು ಅಂತ ಹೇಳಿದ್ರು ನಮ್ಮ ನಂಬರ್ಗೆ ನಿಮ್ಗೆ ಕಾಲ್ ಮಾಡಿ, ನಮ್ಮ ಸಲಹೆ ಇದ್ದೇ ಇರ್ತದೆ. ಗೌರ್ಮೆಂಟ್ನವರು ಓದೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ತಗೊಂತಾ ಇಲ್ಲ. ಸ್ಕಾಲರ್ಶಿಪ್ ತಗೊಳ್ಳಿ. ಸ್ಕಾಲರ್ಶಿಪ್ ಯಾಕೆ ಬಿಡ್ತೀರಿ ನೀವು? ಅಪ್ಲೈ ಮಾಡಿ, ಚೆನ್ನಾಗಿ ಓದಿ. ಹಗಲು ರಾತ್ರಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ನೀವು ಫಾರಿನ್ ನಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ನೀವು ಓದ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಆಯ್ತು, ನಮ್ದೇನೋ ಆಗೋಯ್ತು, ನಾವು ಇಷ್ಟೇ ಓದಿದ್ದು SLC PUC. ಅಟ್ಲೀಸ್ಟ್ ನಿಮ್ಮ ಮಕ್ಕಳಾದ್ರೂ ಚೆನ್ನಾಗಿ ಓದಿಸ್ಬೇಕಲ್ವಾ? ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕಲ್ವಾ? ದುಡ್ಡು ಬೇಕು ಅಂತ ಹೇಳಿದ್ರೆ ಕೆಲಸ ಮಾಡಿ. ಮನೇಲಿ ಟೈಮ್ ಎಷ್ಟು ಯಾಕೆ ಮಾಡ್ತೀರಾ? ಅವ್ರ ಮನೆ ತಗ ಕೂತ್ಕೊಳ್ಳೋದು, ಇವ್ರ ಮನೆ ತಗ ಕೂತ್ಕೊಳ್ಳೋದು, ಅವ್ರ ವಿಷಯ ಮಾತಾಡೋದು, ಇವ್ರ ವಿಷಯ ಮಾತಾಡೋದು, ನೆಂಟ್ರ ಅವ್ರ ಹಿಂಗಂತೆ ಅವ್ರ ಹಿಂಗಂತೆ. ಯಾಕ್ರಿ ಕಾಲ ಹರಣ ಮಾಡ್ತೀರಾ? ಕೆಲಸ ಮಾಡಿ. ಕೆಲಸ ಮಾಡಿದ್ರೆ ದುಡ್ಡು ಬರ್ತದೆ, ದುಡ್ಡು ಬರುತ್ತೆ. ನೀವು ಹೆಂಗ್ ಬೇಕಾದ್ರೆ ಲೈಫ್ ಲೀಡ್ ಮಾಡ್ಬೋದು. ನೀವು ಕೆಲಸನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಗಂಡ ತರೋದು ಅಥವಾ ಹೆಂಡತಿ ತರೋದು, ಮಕ್ಕಳು ತರೋದು ಕಾಯ್ಕೊಂಡು ಕುತ್ಕೊಂಡಿದ್ರೆ, ಶಕ್ತಿ ಇರೋವರೆಗೂ ದುಡೀರಿ. ನಮ್ಮಲ್ಲಿ 18 ವರ್ಷದ ಮೇಲೆ 65-70 ವರ್ಷದವರೆಗೂ ಕೆಲಸ ಕೊಡ್ಸೋ ಜವಾಬ್ದಾರಿ ನಮ್ದು. 65 ವರ್ಷದವರೆಗೂ 70 ವರ್ಷದವರೆಗೂ ಕೆಲಸ ಕೊಡಿಸ್ತೀವಿ. ವಾಚ್ಮೆನ್ ಕೆಲಸ ಕೊಡಿಸ್ತೀವಿ, ನಿಮ್ಗೆ ಸೆಕ್ಯೂರಿಟಿ ಕೆಲಸ ಕೊಡಿಸ್ತೀವಿ. ಅದಕ್ಕೂ ನಿಮ್ಗೆ ರೆಕಮೆಂಡ್ ಬೇಕು, ಅದಕ್ಕೂ ಅನುಭವ ಕೇಳ್ತಾರೆ. ಆದ್ರೆ ನಾವ್ ಯಾವ ಅನುಭವ ಕೇಳಲ್ಲ. ನೀವೇನ್ ಅನುಭವ ಇದೆಯೋ ಅದ್ರ ಮೇಲೆ ನಾವು
ಕೆಲಸ ಕೊಡಿಸ್ತೀವಿ. ದಯವಿಟ್ಟು ಇಂಥದ್ದೊಂದು ಅವಕಾಶನ ನೀವು ಕರ್ನಾಟಕ ಜನತೆ ಮಿಸ್ ಮಾಡ್ಕೋಬೇಡಿ. ಕರ್ನಾಟಕದ ಮೂಲೆ ನೀವು ಯಾವ ತಾಲೂಕು, ಯಾವ ಡಿಸ್ಟಿಕ್ಕು, ಯಾವ ಇದ್ರೊಳಗಿದ್ದೀರಾ ಅಲ್ಲೇ ನಿಮ್ಗೆ ಕೆಲಸ ಕೊಡಿಸ್ಕೊಡ್ತೀವಿ. ನಾವು ಅದೇ ಜಾಗದಲ್ಲೇ ಕೆಲಸ ಕೊಡಿಸ್ಕೊಡ್ತೀವಿ, ಆಯ್ತಾ? ಕರ್ನಾಟಕದ ಮೂಲೆಯಿಂದಲೂ ನೀವು ಎಲ್ಲಿ ಚಾಮರಾಜನಗರ ಇದ್ದೀರಾ ಅದೇ ಅಲ್ಲೇ ಕೊಡಿಸ್ಕೊಡ್ತೀವಿ. ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತೀರಾ ಬೆಂಗಳೂರಲ್ಲೇ ಕೊಡಿಸ್ಕೊಡ್ತೀವಿ. ಎಷ್ಟು ಜನ ಇದ್ರೂ ಪರವಾಗಿಲ್ಲ, ನಮ್ಮ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ 100% ನಿಮಗೆ ಬರಕ್ಕಾಗ್ಲಿಲ್ವಾ, ಆನ್ಲೈನಲ್ಲಿ ಫೋನ್ನಲ್ಲೇ ಮಾತಾಡಿ, ವಿಡಿಯೋ ಮಾಡಿ ಮಾತಾಡಿ ಸಾಕು. ಅಲ್ಲಿಂದಲೇ ವಿಡಿಯೋ ಮಾಡಿ. ನಿಮ್ಗೆ ಕೆಲಸ ಸೆಲೆಕ್ಟ್ ಆದ್ಮೇಲೆ ಅಲ್ಲಿಂದ ಕರ್ಸ್ಕೊಳ್ಳೋ ಜವಾಬ್ದಾರಿನೂ ನಮ್ದು. ನಿಮ್ಗೆ ಬೋರ್ಡಿಂಗು ಲಾಡ್ಜಿಂಗು ಬೇಕಾ ಅಥವಾ ಊಟ ತಿಂಡಿ ರೂಮ್ಸ್ ಬೇಕಾ, ಅದಕ್ಕೂ ವ್ಯವಸ್ಥೆ ಇದೆ. ನಮ್ಗೇನು ಬೇಡ, ಎಲ್ಲ ಇದೆ, ಮನೆಗಿದೆ, ಎಲ್ಲ ಇದೆ. ನಮ್ಗೆ ಊಟ ತಿಂಡಿ ಏನು ಬೇಡ, ಬರೀ ಪೇಮೆಂಟ್ ಕೊಡ್ಬೇಕು ಅಂತ ಅದಕ್ಕೂ ಇದೆ. ಚಾಲಕರಿಗೆ ಇಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಕೂಡ ಇದೆ ಬೆಂಗಳೂರಿನಲ್ಲಿ. ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, DL ಇದ್ರೆ ಸಾಕು. 2 ವರ್ಷ DL ಇದ್ರೆ ಸಾಕು. 15ರಿಂದ 20,000ವರೆಗೂ ಸಂಬಳ ಕೊಡುವಂತ ಫ್ಯಾಕ್ಟ್ರಿಗಳು ಮುಂದೆ ಬಂದಿದ್ದಾವೆ. ಯಾರಿಗಾದ್ರೂ ಡ್ರೈವರ್ ಕೆಲಸ ಖಾಲಿ ಬೇಕಾ? ಖಾಲಿ ಇದ್ದೀರಾ ನೀವು? ಎಕ್ಸ್ಪೀರಿಯನ್ಸ್ ಇದೆ, ಖಾಲಿ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ನಮಗ್ ಕರೆ ಮಾಡಿ. 18 ವರ್ಷ ಆಗಿದೆಯಾ? ಫ್ರೆಶರ್ಸ್ ನೀವು? SLC PUC ಆಗಿದೆ, ಮನೇಲಿ ಕುಂತಿದ್ದೀರಾ ಹೆಣ್ಮಕ್ಳುಗಳು? ಬನ್ನಿ, ಟೆಲಿಕಾಲರ್ ಹುದ್ದೆ ಖಾಲಿ ಇದೆ. 14,500 15,000 ಪೇಮೆಂಟ್ ಕೊಡ್ತಾರೆ ಟೆಲಿಕಾಲರ್ ಹುದ್ದೆಗಳಿಗೆ. ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ ಬರಬೇಕು, ಕನ್ನಡ ಸ್ಪಷ್ಟವಾಗಿ ಬರೆಯಕ್ ಬರಬೇಕು. ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಇಂಗ್ಲಿಷು ಹಿಂದಿನೂ ಕೂಡ ಬರಬೇಕು. ಅಂತ ವಿದ್ಯೆ, ಅಂತ ಪರಿಣತೆ, ಅಂತ ಕ್ರಿಯಾಶೀಲತೆ ನಿಮ್ಮಲ್ಲಿ ಇದ್ದಿದ್ದೇ ಆದ್ರೆ ನಿಮಗೆ 20-25 ಸಾವಿರವರೆಗೂ ಸಂಬಳ ಬರುತ್ತೆ. ಅಂತ ಫ್ಯಾಕ್ಟ್ರಿಗಳು ನಮ್ಮಲ್ಲಿದ್ದಾವೆ. ಮತ್ತೆ ತಡೆ ಯಾಕೆ ಮಾಡ್ತೀರಾ? ಬರ್ತೀರಲ್ವಾ? ನೋಡಿ, ಈ ವಿಡಿಯೋ ನೋಡಿದವರು ದಯವಿಟ್ಟು ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಯಾರೋ ಮನೆಯಲ್ಲಿ ಏನೋ ಕಷ್ಟ ಇರುತ್ತೆ, ಅವ್ರಿಗೆ ಮೊಬೈಲಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಕೂಡ ತೊಗೊಳ್ಳೋ ಶಕ್ತಿ ಇರಲ್ಲ, ಅಂಥವ್ರಿಗೆ ನೀವು ತಿಳಿಪಡಿಸಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಗ್ರೂಪ್ಗೆ ಶೇರ್ ಮಾಡಿ. ನೀವು ನೀವು ಚೆನ್ನಾಗಿದ್ದೀರಾ, ನೀವು ಅನುಕೂಲ ಹೋಗಿದ್ದೀರಾ, ನಮ್ಗೆ ಯಾಕೆ ಅನ್ಕೊಂಡು ನೀವು ಸುಮ್ಮನೆ ಇರಬೇಡಿ. ಇದರಲ್ಲಿ ಏನು ನಾನು ಸ್ವಾರ್ಥ ಏನಿಲ್ಲ. ಒಂದು ನಿಮ್ಮ ಗ್ರೂಪ್ನಲ್ಲಿ ಇರೋರಿಗೆ, ನಿಮ್ಮ ಸ್ನೇಹಿತರಿಗೆ ಒಂದಷ್ಟು ನಾನು ಮಾಡಿರೋ ವಿಡಿಯೋನ ಶೇರ್ ಮಾಡಿ. ಅನುಕೂಲ ಆಗುತ್ತೆ. ಕೆಲಸ ಇಲ್ದೆಲ್ಲ ಮನೇಲಿ ಕೂತಿರೋರ್ಗೆ ಅನುಕೂಲ ಆಗುತ್ತೆ, ಕಷ್ಟದಲ್ಲಿರೋರ್ಗೆ ಅನುಕೂಲ ಆಗುತ್ತೆ. ಮತ್ತೆ ಇದಕ್ಕೆ ನಾವು ಇನ್ನೇನ್ ಸಹಾಯ ಮಾಡಕ್ಕಾಗತ್ತೆ? ನೀವಾದ್ರೂ ನನ್ನ ವಿಡಿಯೋನಲ್ಲಿ ನೋಡಿದವರು ದಯವಿಟ್ಟು ಕೈ ಮುಗಿತೀನಿ, ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲರಿಗೂ ತಲುಪ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ, ಎಲ್ಲಾರ್ಗು ದೇವ್ರು ಚೆನ್ನಾಗಿಡ್ಲಿ, ಎಲ್ಲಾರು ಆರೋಗ್ಯವಾಗಿರ್ಲಿ, ಎಲ್ಲಾರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಬದುಕ್ಲಿ. ಇದಕ್ಕೆಲ್ಲ ಬೇಕು ಅಂದ್ರೆ ದುಡ್ಡು, ಮನಿ ಇಂಪಾರ್ಟೆಂಟ್. ಈ ಮನಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಕಷ್ಟ ಬೀಳಲೇಬೇಕು. ಕಷ್ಟ ಬೀಳ್ಬೇಕು ಅಂತ ಹೇಳಿದ್ರೆ ಕೆಲಸ ಮಾಡ್ಲೇಬೇಕು. ಎಲ್ಲ ಮನೆ ನೆಮ್ಮದಿಯಾಗಿರುತ್ತೆ. ಯಾರ ಮನೇಲೂ ಗಲಾಟೆ ಇರಲ್ಲ, ಗೊಂದಲ ಇರಲ್ಲ. ಬಾಡಿಗೆ ಕಟ್ಟಬೇಕು, ದುಡ್ಡಿಲ್ಲ. ಬಟ್ಟೆ ತಗೊಳಕ್ ದುಡ್ಡಿಲ್ಲ, ಶೂ ತಗೊಳಕ್ ದುಡ್ಡಿಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲ. ಸಾಲ ಮಾಡ್ಬಿಟ್ಟಿದ್ದೀರಾ. ಯಾಕೆ ಸಾಲ ಮಾಡ್ತೀರಾ ನೀವು? ಮೈ ಮುರಿದು ಕೆಲಸ ದುಡೀರಿ, ಕೆಲಸ ಮಾಡಿ ಮೈ ಮುರಿದು. ಸಾಲಕ್ಕೊಂದು ಬ್ರೇಕ್ ಹಾಕಿ. ಸಾಲ ಕೊಡ್ತಾರೆ ಅಂದ್ರೆ 10% ಕೊಟ್ಟರು ತಗೊಳ್ತೀರಾ, ಮಾನ ಮರ್ಯಾದೆ ಕಳ್ಕೊಳ್ಳೋದಿಕ್ಕೆ. ಕೂಲಿ ಮಾಡ್ತೀನಿ, ಕೆಲಸ ವ್ಯವಸ್ಥಾಗಿದೆ. ಸಾಲ ಮಾಡಿದ್ರೆ ನಿಮ್ಗೆ ಶೂಲಕ್ಕೆ ಸಮಾನ. ನಿಮ್ಮ ಕುಟುಂಬನೂ ನೆಮ್ಮದಿಯಾಗಿರಕ್ ಬಿಡಲ್ಲ ಸಾಲ ಕೊಟ್ಟಂತವ್ರು. ಅಂತರ ಕ್ರೂರಿಗಳು ಅವರು. ನಿಮ್ಮ ಹತ್ರ ವಸೂಲ್ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರನೇ ನಿಮಗ್ ದುಡ್ಡು ಕೊಡೋದು. ಅವರು ಸಾಲನ ಏನಾದ್ರು ಕೊಡ್ತಾರಾ? ಮನೆ ಮುಂದೆ ಎಲ್ಲರ ಮುಂದೆ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಡ್ತಾರೆ. ಎಷ್ಟೋ ಮನೆಯಲ್ಲಿ ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೀ. ಎಷ್ಟೋ ಮನೇಲಿ ಕುಟುಂಬ ಹೊಡೆದೋಗಿದೆ. ಎಷ್ಟೋ ಮನೆಯಲ್ಲಿ ದುಡ್ಡು ಕೊಟ್ಟು ಹೆಣ್ಮಕ್ಳ ಮೇಲೆ ಕಣ್ಣಾಕಿರೋರು ಉದಾಹರಣೆ ಕೂಡ ಇದೆ. ಸಂಸಾರನೇ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ದಯವಿಟ್ಟು ಹೇಳ್ತೀನಿ, ಯಾರ ಹತ್ರನು ಸಾಲ ಮಾಡಕ್ ಹೋಗ್ಬೇಡಿ. ನಿಮಗೆ ಎಷ್ಟು ಚಾಪೆ ಇದೆಯೋ ಅಷ್ಟಕ್ಕೆ ಮಾತ್ರ ಕಾಲ್ ಚಾಚ್ಕೊಂಡು ಜೀವನ ಮಾಡೋದನ್ನ ಕಲೀರಿ. ಯಾವ ಪ್ರೈವೇಟ್ ಫ್ಯಾಕ್ಟ್ರಿ ಎಲ್ಲೋದ್ರೂ ಸಾಲ ಕೊಡ್ತೀನಿ ಅಂತ ಹೇಳಿದ್ರೆ ಕೈ ಮುಗಿರಿ, ಸಾಲ ಬೇಡ ಅಂತ. ಪರವಾಗಿಲ್ಲ ರೀ, ನೀವು ಬಾಡಿಗೆ ಮನೆಯಲ್ಲಿ ಇರ್ರಿ, ಯಾರೇನ್ ನಿಮ್ಮನ್ನೇನು
ಇದು ಮಾಡಕ್ ಹೋಗಲ್ಲ. ನಿಮ್ ಮನೆಯಲ್ಲಿ ಯಾರಿಗೂ ಏನು ಇಲ್ಲ, ಊಟ ಇಲ್ಲ ಅಂತ ಹೇಳಿದ್ರೆ, ಬಟ್ಟೆ ಇಲ್ಲ ಅಂದ್ರೆ ಯಾವ ಮುಂಡೆ ಮಕ್ಳು ಯಾವನು ತಂದು ಕೊಡಲ್ಲ ರೀ ನಿಮ್ ಮನೆಗೆ. ಸಾಲ ಮಾಡಿದ್ರೆ ನೀನೇ ಕಟ್ಟಬೇಕು. 108 ಸಿಗ್ನೇಚರ್ಗಳು ಹಾಕೋತಾ ಇಲ್ಲ, ಕೋರ್ಟು ಕಚೇರಿ ಎಲ್ಲ ಅಲಿಬೇಕು. ಹೆಂಡತಿ ಮಕ್ಳೆಲ್ಲ ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ. ದಯವಿಟ್ಟು ಹೇಳ್ತೀನಿ, ಹಳ್ಳಿ ಕಡೆಯವರಾಗ್ಲಿ, ಡಿಲ್ಲಿ ಕಡೆಯವರಾಗ್ಲಿ, ಪೇಟೆಯಲ್ಲಿರೋರಾಗ್ಲಿ, ಹಳ್ಳಿಲಿರೋರಾಗ್ಲಿ, ಸಾಲ ಮಾಡಕ್ ಹೋಗ್ಬೇಡಿ. ಸಾಲ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಆತ್ಮಹತ್ಯೆ ನೀವೇ ಕೈಯಾರೆ ಕಳ್ಕೊಂತೀರ. ಯಾವ ಬ್ಯಾಂಕಲ್ಲೂ ಸಾಲ ಮಾಡಕ್ ಹೋಗ್ಬೇಡಿ. ನಿಮಗೆ ಸಾಲ ಮಾಡ್ಲೇಬೇಕು ಅಂತ ಅನಿವಾರ್ಯ ಬತ್ತು ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ತಿಂಗಳಿಗೆ ವರಮಾನ ಬರ್ತದೆ ಅದು ನೋಡ್ಕೊಂಡು 1,000 ರೂಪಾಯಿ ವರಮಾನ ಐತೇನೋ ಉಳಿತದೆ ಅಂತ ಹೇಳಿದ್ರೆ 200 ರೂಪಾಯಿ ಮಾತ್ರ ತಗೊಳ್ಳಿ. 800 ರೂಪಾಯಿ ಮಾತ್ರ ನಿಮ್ಗೆ ಖರ್ಚು ಇಟ್ಕೊಳ್ಳಿ. ಇಲ್ಲ ತೊಗೊಳಕ್ ಹೋಗ್ಬೇಡಿ. ಅವರು ಒಳ್ಳೊಳ್ಳೆ ಸಂಸ್ಕೃತಗಳು, ಒಳ್ಳೊಳ್ಳೆ ಭಾಷೆ ಮಾತಾಡ್ತಾರ ಸಾಲ ಕೊಟ್ಟೋರು? ಸಾಧ್ಯನೇ ಇಲ್ಲ. ನಿಮಗೆ ವೇದ ಮಂತ್ರ ಘೋಷ ಪಠಣ ಎಲ್ಲ ಮಾಡ್ತಾರೆ, ಪೂಜೆ ಕೂಡ ಮಾಡ್ತಾರೆ ನಿಮ್ಗೆ. ಇದೆಲ್ಲ ಬೇಕಾ ನಿಮ್ಗೆ? ಇದರಿಂದ ಎಲ್ಲ ಹೊರ ಬರ್ಬೇಕು ಅಂತ ಹೇಳಿದ್ರೆ ಕಷ್ಟ ಬಿದ್ದು ಕೆಲಸ ಮಾಡಿ, ಕೂಲಿ ಮಾಡಿ. ನಿಮ್ಮನ್ನ ಯಾರೇನು ಕೇಳಲ್ಲ. ದೇವ್ರ ಮೆಚ್ಚ ತರ ಮಾಡಿ. ಯಾರಿಗೂ ನೋವು ಕೊಡಕ್ ಹೋಗ್ಬೇಡಿ, ಯಾರಿಗೂ ಅವಮಾನ ಮಾಡಕ್ ಹೋಗ್ಬೇಡಿ, ಯಾರಿಗೂ ಗೇಲಿ ಮಾಡಕ್ ಹೋಗ್ಬೇಡಿ. ಒಂದು ಹುಲ್ಕಡ್ಡಿ ಕೂಡ ಅಲ್ಲಿ ಚುಚ್ಕೊಳಕ್ ಬೇಕಾಗುತ್ತೆ ಸಮಯ ಬಂದಾಗ. ಇಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮನ ನೋಡ್ತಾ ಇರೋರಿಗೆ, ಈ ವಿಡಿಯೋ ನೋಡಿರೋರಿಗೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ದಯವಿಟ್ಟು ಶೇರ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ನಿಮಗೆ ಕೆಲಸ ಬೇಕಿತ್ತು ಅಂದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ, 1 ಡೇ ಒಳಗಡೆ ನಿಮಗೆ ಕೆಲಸ ಕೊಡ್ಸ್ಕೊಡ್ತೀವಿ. ನಮಗ್ ಬೇಕಾಗಿರೋದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಜುಕೇಶನ್ ಸರ್ಟಿಫಿಕೇಟ್, ಏನು ಓದಿದ್ರು ಅದು. ಮನೆ ಕೆಲಸದಿಂದ ಹಿಡಿದು ಇಂಜಿನಿಯರ್ ವರ್ಗು ನಾವು ಫ್ರೆಷರ್ಸ್ಗೆ ಕೆಲಸ ಕೊಡ್ಸ್ಕೊಡೋ ಜವಾಬ್ದಾರಿ ನಮ್ದು. ಮನೆಯಲ್ಲಿ ಹಿರಿಯರಿಗೆ ಆರೈಕೆ ಮಾಡಕ್ಕೆ ಯಾರ ಕೈಲೂ ಆಗ್ತಾ ಇಲ್ವಾ? ಬೆಡ್ ರಿಟರ್ನ್ ಆಗ್ಬಿಟ್ಟಿದಾರ. ನಿಮ್ಗೆ ಮನೆಯಲ್ಲೆಲ್ಲ ಆರೈಕೆ ಮಾಡಕ್ಕೆ, ಸೌಕರ್ಯ ಮಾಡಕ್ಕೆ ಜನಗಳು ಬೇಕಾ? ನಮಗ್ ಕರೆ ಮಾಡಿ. ನಿಮ್ಮ ಆಫೀಸ್ಗೆ ಎಷ್ಟು ಜನ ಕೆಲಸ ಬೇಕು ನಮಗ್ ಕರೆ ಮಾಡಿ. ನಾನ್ ನಿಮ್ಮ ಆಫೀಸ್ಗೆ ಕಳ್ಸ್ಕೊಡ್ತೀನಿ. ನಿಮ್ಮ ಆಫೀಸ್ ಲೊಕೇಶನ್ ಕಳ್ಸ್ಕೊಡಿ, ನಾನ್ ನಿಮಗೆ ಕಳ್ಸ್ಕೊಡ್ತೀನಿ. ನಿಮ್ಗೆ ಯಾವ ತರ ಬೇಕು ಎಲ್ಲಾ ಜನಗಳ್ದು ನನ್ನ ಹತ್ರ ಬಯೋಡೇಟಾ ಇದೆ. ನನ್ನ ಹತ್ರ 5,000 ಜನ ನಿರುದ್ಯೋಗಿಗಳದ್ದು ಬಯೋಡೇಟಾ ನನ್ನ ಹತ್ರ ಇದೆ. ನಾನು ನಿಮಗೆ ಕೆಲಸಗಾರನ ಕಳ್ಸ್ಕೊಡ್ತೀನಿ. ಕೆಲಸಗಾರ ಸಿಕ್ಕಿಲ್ಲ ಅನ್ಬಿಟ್ಟು ಬಾಗ್ಲ ಹಾಕಕ್ಕೆ ಹೋಗ್ಬೇಡಿ. ನಮ್ ನಂಬರ್ ಇದೆ, ಯಾಕೆ ತಡ ಮಾಡ್ತೀರಾ? ನಮ್ ನಂಬರ್ ಕಾಲ್ ಮಾಡಿ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ನಮ್ ನಂಬರ್ ಕಾಲ್ ಮಾಡಿ. ನಾನು ನಿಮ್ಗೆ ಕೆಲಸದವ್ರನ್ನ ಕಳ್ಸ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ತೊಗೊಳಕ್ ರೆಡಿ ಇರಬೇಕು ಹಂಗಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ವಂದೇ ಮಾತರಂ. ಜೈ ಶ್ರೀರಾಮ್.